ಮಾಹಿತಿ ಅಂತ ಅದು ಯಾವುದೇ ಬ್ರಹ್ಮಜ್ಞಾನ ಯಾವ ಪ್ರಮಾಣದಿಂದ ಉತ್ಪತ್ತಿ ಆಗಿಲ್ಲ ಅದು. ಏನ್ರಿ? ಆದ್ರೂ ನಾವು ಪ್ರಮಾಣ ಕೊಟ್ಟು ಹೇಳ್ತೇವೆ ಅದ್ರ ಜ್ಞಾನ ಆಗೋ ಸಲುವಾಗಿ ವಿಚಾರ ಮಾಡುವಾಗ. ಪ್ರಮಾಣ ಕೊಟ್ಟು ಹೇಳಿದ್ರು ಸಹಿತ ಕೊನೆಗೆ ಅದು ಅದ್ರ ಸ್ಥಿತಿಯಲ್ಲಿ ನಾವು ಸ್ವರೂಪದಲ್ಲಿ ಸ್ಥಿತಿ ಉಂಟಾಯ್ತು ಅಂತಂದ್ರೆ ಅಪ್ರಮಾಕರ ಅಂತ ಹೇಳಿದೇನ್ರಪ್ಪ. ಯಾವುದು ಪ್ರಮಾಣಜನ್ಯ ಅಲ್ಲ ಅವಾಗ. ಅದು ಪ್ರಮಾಣಜನ್ಯ ಅಲ್ರಿ. ಆದ್ರೂ ಅದು ಶಬ್ದ ಪ್ರಮಾಣ ಜನ್ಯ ಆದಂದ್ರು ಸಹಿತ ಆ ಶಬ್ದದ ಅದೇನು ಶಾಬ್ದಿ ಪ್ರಮಾದಲ್ರಿ, ಅದು ಕೇವಲ ಏನದಪ್ಪ ಅಂತ ಕೇಳಿದ್ರೆ ಆವರಣ ಭಂಗ ಮಾಡೋದು ಅಷ್ಟೇ ಅದಲ್ಲಿ. ಅದು ಹೋಗಿ ಹಿಂಗ ಗ್ರಹಣ ಮಾಡ್ತಂತ ಹಿಂಗನಲ್ಲ. ಅಲ್ಲಿ ಮುಂದೆ ಹೋಗಿನೂ ಆ ಶಬ್ದದ ಶಕ್ತಿ ವೃತ್ತಿಯಿಂದ ಲಕ್ಷಣ ವೃತ್ತಿಯಿಂದನೂ ಇಲ್ಲ. ಮತ್ತೇನಪ್ಪಾ ಅಂತ ಕೇಳಿದ್ರೆ ಕೇವಲ ಆವರಣ ಭಂಗ ಅರ್ಥ ಅಂತ ಹೇಳ್ಯಾರ ನೋಡ್ರಿ. ಹೌದೌದು. ಅದಕ್ಕಿದು ಈ ಸ್ಮೃತಿ ಜ್ಞಾನ ಸಹಿತ ಪ್ರಮಾದಾಗ ಹ್ಯಾಂಗ ತೊಗೊಂಡ್ರಂದ್ರೆ ಸಾಧಾರಣವಿರುತ್ತದೆ. ಆದ್ರೂ ಇನ್ನು ಲಕ್ಷಣ ಹಚ್ಚಿ ನೋಡಿದ್ರೆ ಅದು ಏನು ಬಾಧಿಸಿಕೊಂಡು ಹೋಗ್ತದ್ರಿ ಅದು. ಏನು ಸ್ಮೃತಿ ಅನ್ನೋದು. ಹೌದ್ರಿ. ಸ್ಮೃತಿ ಅದು ಸಾಧಾರಣವಾಗಿ ಸ್ಮೃತಿ ಏನೋ ಪ್ರಮಾ ಅಂತ ಹೇಳ್ಯಾರ ಅವ್ರಲ್ಲಿ. ಹೌದೌದು. ಸಾಧಾರಣವಾಗಿ ಹೇಳಬಹುದು. ಇನ್ನು ವಿಚಾರ ಪೂರ್ವಕ ಲಕ್ಷಣ ಹಚ್ಚಿದ್ ನೋಡಿದ್ರೆ ಆ ಸ್ಮೃತಿ ಬಾಧಿಸಿಕೊಂಡು ಹೋಗ್ತದ್ರಿ ಅದು. ಹೌದಲ್ಲ. ಅದು ಸಹಿತ ಶಬ್ದ ಪ್ರಮಾಣದಿಂದ ಆಗಿರ್ತಕ್ಕಂಥದ್ದು. ಬಾಧಿಸ್ಕೊಂಡು ಹೋಗ್ತೈತೆ. ಹೌದು. ಅದಕ್ಕೆ ಇಲ್ಲೊಂದು ದೃಷ್ಟಾಂತ. ಏನು ದೃಷ್ಟಾಂತ ಅಂದ್ರ, ಮನ್ಯಾಗ ಮಗಳಿರ್ತಾಳ್ರಿ. ಮಗಳಿರ್ತಾಳ, ತಾಯಿ ತಂದೆ ಏನಂತಾರ ಮಗಳಿಗೆ? ಮಗಳೇ ಅಂತಾರ. ಮುಂದ ದೊಡ್ಡಕ್ಕೆ ಆದಳು, ಆಕಿ ವರ ನೋಡಿ ಲಗ್ನ ಮಾಡಿ ಕೊಟ್ರು, ಗಂಡು ಮನಿಗೆ ಹೋದಳು. ಅವಾಗನು ಇವ್ ತಾಯಿ ತಂದೆ ಏನಂತಾರ್ರಿ? ಮಗಳೇ ಅಂತಾರ. ಮಗಳೇ. ಅವರು ಗಂಡು ಮನಿಯವ್ರಿ ಸೊಸಿ ಅಂತಾರ. ಸೊಸಿ ಅಂತಾರ. ಅವರು ಮಗಳನ್ನಾಗಿಲ್ಲ ಅವರು. ಅಲ್ಲಿ ಬಾಧಿಸ್ಕೊಂಡು ಹೋಯ್ತಿಲ್ರಿ ಅವ್ರ ಕೈಯಾಗಿದ್ದು. ಹೌದಂತ. ಹಂಗಿಲ್ಲಿ ವಿಚಾರ ಮಾಡಿ ನೋಡಿದ್ರೆ ಈ ಸ್ಮೃತಿ ಅನ್ನೋದು, ಈ ಸ್ಮೃತಿಗೂ ಸಹಿತ ಪ್ರಮಾ ಅಂದಾರ ಅಂದ್ರೆ ಸಾಧಾರಣವಾಗಿ ಅಂದಾರ. ಏನ್ರಿ? ಕೆಲವರ ಮತದಲ್ಲಿ ಏನೋ ಎಲ್ಲಿ ಬತ್ತಿರದು? ಮತ್ತೆ ಬೇರೆ ಕೆಲವರು ಸ್ಮೃತಿ ಜ್ಞಾನವನ್ನು ಕೂಡ ಪ್ರಮಾರೂಪವೆಂದು ಒಪ್ಪಿರುತ್ತಾರೆ. ಅವರ ಮತದಲ್ಲಿ ಪ್ರಮಾದ ಲಕ್ಷಣದಲ್ಲಿ ಸ್ಮೃತಿಗಿಂತಲೂ ಭಿನ್ನವೆಂದು ಹೇಳುವುದಿಲ್ಲ. ಆದರೆ ಅಬಾಧಿತ ಅರ್ಥವನ್ನು ವಿಷಯ ಮಾಡುವಂತ ಯಾವ ಜ್ಞಾನವಿರುತ್ತದೆಯೋ ಅದು ಪ್ರಮಾ ಎಂದು ಹೇಳುತ್ತಾರೆ. ಅದು ಸಾಧಾರಣವಾಗಿ ಅದು ಸ್ಮೃತಿ ಜ್ಞಾನಕ್ಕೆ ಪ್ರಮಾ ಅಂತ ಹೇಳ್ಯಾರ್ರಿ. ವಿಚಾರ ಮಾಡಿದ್ರೆ ಆ ಸ್ಮೃತಿ ಪ್ರಮಾ ಅನ್ನೋದು ಬಾಧಿಸಿಕೊಂಡು ಹೋಗ್ತದೆ. ಇನ್ನು ಯಾವುದು ಭ್ರಾಂತಿ ಜ್ಞಾನವಿರುತ್ತದೆಯೋ ಅದು ಅಬಾಧಿತಾರ್ಥವನ್ನು ವಿಷಯ ಮಾಡುವುದಿಲ್ಲ. ನೋಡ್ರಿ, ಯಾವುದು ಭ್ರಾಂತಿ ಜ್ಞಾನವಿರುತ್ತದೆಯೋ ಅದು ಅಬಾಧಿತಾರ್ಥವನ್ನು ವಿಷಯ ಮಾಡುವುದಿಲ್ಲ. ಯಾಕಂದ್ರೆ ಅದು ಭ್ರಾಂತಿ ಬಾಧಿಸಿಕೊಂಡು ಹೋಗ್ತದೆ. ಅದು ಯಾವ್ದು ಉದಾಹರಣೆಪ್ಪ ಅಂದ್ರೆ ಅದು ಹಗ್ಗದೊಳಗಿನ ಹಾವು. ಮತ್ತೇನೆಂದರೆ ಬಾಧಿತ ಅರ್ಥವನ್ನು ವಿಷಯ ಮಾಡುತ್ತದೆ. ಅದು ಏನಾಗ್ತದೆ? ಬಾದಾಗಿ ಹೋಗ್ತದೆ. ಆದ್ದರಿಂದ ಪ್ರಮಾದ ಲಕ್ಷಣವು ಭ್ರಾಂತಿ ಜ್ಞಾನದಲ್ಲಿ ಹೋಗುವುದಿಲ್ಲ. ಕೆಲವು ಮತಗಳಲ್ಲಿ ಶ್ರುತಿ ಜ್ಞಾನದಲ್ಲಿಯೂ ಕೂಡ ಪ್ರಮಾ ವ್ಯವಹಾರವಿರುತ್ತದೆಂದು ಹೇಳುತ್ತಾರೆ. ಏನ್ರಿ? ಕೆಲವು ಮತಗಳಲ್ಲಿ ಏನಂತಾರೆ? ಸ್ಮೃತಿ ಜ್ಞಾನದಲ್ಲಿಯೂ ಕೂಡ ಪ್ರಮಾ ವ್ಯವಹಾರವಿರುತ್ತದೆಂದು ಹೇಳುತ್ತಾರೆ. ಅವರ ಮತದಲ್ಲಿ ಸ್ಮೃತಿ ಜ್ಞಾನವು ಅಂತಃಕರಣದ ವೃತ್ತಿ ಇರುತ್ತದೆ ಹೊರತು, ಅದೇನಿರ್ತದೆ? ಅವರು ಅಂತಃಕರಣ ವೃತ್ತಿ ಇರುತ್ತದೆ ಹೊರತು ಅವಿದ್ಯಾ ವೃತ್ತಿ ಅಲ್ಲ. ಮತ್ತು ಸಾಕ್ಷಿ ಆಶ್ರಿತದಲ್ಲಿಯೂ ಇರುವುದಿಲ್ಲದು. ಮತ್ತೇನೆಂದರೆ ಪ್ರಮಾತಾಶ್ರಿತವಿರುತ್ತದೆ. ಯಾಕಂದರೆ ಅಂತಃಕರಣದ ವೃತ್ತಿಗೆ ಪ್ರಮಾತನೇ ಆಶ್ರಯವಾಗಿರುವುದು ಸಂಭವಿಸುತ್ತದೆ. ಎಲ್ಲಿ ಅಂತಃಕರಣ ಬತ್ತು
ಅಲ್ಲಿ ಪ್ರಮಾತನೇ ಅದಕ್ಕೆ ಏನ್ ಮಾಡವ ಆಶ್ರಯ. ಇನ್ನು ಎಲ್ಲಿ ಅವಿದ್ಯೆ ಬತ್ತು ಅಲ್ಲಿ ಪ್ರಮಾತನ ಕೆಲಸ ಇಲ್ಲ. ಅಲ್ಲಿ ಯಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಸಾಕ್ಷಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಮತ್ತೇನೆಂದರೆ ಪ್ರಮಾತ ಆಶ್ರಿತವಿರುತ್ತದೆ. ಯಾಕಂದರೆ ಅಂತಃಕರಣದ ವೃತ್ತಿಗೆ ಪ್ರಮಾತನೇ ಆಶ್ರಯವಾಗಿರುವುದು ಸಂಭವಿಸುತ್ತದೆ, ಸಾಕ್ಷಿ ಅಲ್ಲ. ಈ ರೀತಿಯಿಂದ ಸ್ಮೃತಿ ಜ್ಞಾನವು ಒಂದನೇದ್ದು, ಕೆಲವರ ಮತದಲ್ಲಿ ಏನೋ ಅಂತಃಕರಣದ ವೃತ್ತಿ ಇರುತ್ತದೆ, ಆದ್ದರಿಂದ ಪ್ರಮಾರೂಪವಿರುತ್ತದೆ. ಕೆಲವರು ಯಾರೋ ಅವರು ಅಂದಾರ ಹಂಗ. ಮತ್ತು ಎರಡನೇದ್ದು, ಕೆಲವರ ಮತದಲ್ಲಿ ಅವಿದ್ಯಾವೃತ್ತಿ ಇರುತ್ತದೆ, ಆದ್ದರಿಂದ ಪ್ರಮಾರೂಪ ಇರುವುದಿಲ್ಲ. ಮತ್ತು ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಜ್ಞಾನಗಳೆರಡೂ ಸರ್ವರ ಮತದಲ್ಲಿ ಅವಿದ್ಯಾವೃತ್ತಿಯೇ ಇರುತ್ತವೆ. ಸರ್ವರ ಮತದಲ್ಲಿ ಅದು ಹೆಂಗದಪ್ಪ, ಭ್ರಾಂತಿ ಮತ್ತು ಸಂಶಯ ಜ್ಞಾನ ಅವು ಸರ್ವರ ಮತದಲ್ಲಿ ಅವಿದ್ಯಾವೃತ್ತಿಯೇ ಇರುತ್ತವೆ ಮತ್ತು ಸಾಕ್ಷಿ ಆಶ್ರಿತವಿರುತ್ತದೆ. ಇದರಲ್ಲಿ ಯಾವ ವಿವಾದವೂ ಇರುವುದಿಲ್ಲ. ಮತ್ತು ವಿಚಾರ ಮಾಡಿ ನೋಡಿದ್ದಾದರೆ, ಅದು ಸಾಧಾರಣವಾಗಿ ಹಂಗೆ ಹೇಳ್ಯಾರ ಅವರು, ಇನ್ನ ಈ ವಿಚಾರಕ್ಕೆ ಬಿದ್ರಿಲ್ಲಿ. ವಿಚಾರ ಮಾಡಿ ನೋಡಿದ್ದಾದರೆ ಸ್ಮೃತಿ ಜ್ಞಾನವು ಕೂಡ ಅವಿದ್ಯಾವೃತ್ತಿಯೇ ಇರುತ್ತದೆ. ಆ ಸ್ಮೃತಿ ಜ್ಞಾನ ಕೂಡ ಹೆಂಗಾಯ್ತು, ಅವಿದ್ಯಾವೃತ್ತಿಯೇ ಇರುತ್ತದೆ ಮತ್ತು ಸಾಕ್ಷಿ ಆಶ್ರಿತವಿರುತ್ತದೆ ಮತ್ತು ಪ್ರಮಾರೂಪವಲ್ಲ. ಯಾಕಂದರೆ ಯಾರು ವೇದಾಂತ ಸಂಪ್ರದಾಯವನ್ನು ಬಲ್ಲವರಿರುವರೋ ಅವರಿಂದ ಪ್ರಮಾಜ್ಞಾನವನ್ನು 6 ಪ್ರಕಾರವೆಂದು ಹೇಳಲ್ಪಡುತ್ತದೆ. 6 ಪ್ರಕಾರಗಳಲ್ಲಿ ಸ್ಮೃತಿ ಜ್ಞಾನವು ಇರುತ್ತದೆ. ಸ್ಮೃತಿ ಜ್ಞಾನವು ಅಲ್ಲಿ ಎಲ್ಲ 6 ಪ್ರಕಾರದಲ್ಲಿ ಸ್ಮೃತಿ ಜ್ಞಾನವು ಇರುವುದೇ ಇಲ್ಲ. ಆದ್ದರಿಂದ ಪ್ರಮಾ ಅಲ್ಲ. 6 ಆ ಪ್ರಮಾಗಳಲ್ಲಿ ಸ್ಮೃತಿ ಜ್ಞಾನ ಇಲ್ಲವೇ ಇಲ್ಲ, ಆದ್ದರಿಂದ ಅದು ಪ್ರಮಾ ಅಲ್ಲ. ಮತ್ತು ಮಧುಸೂದನ ಸ್ವಾಮಿಗಳು ಸ್ಮೃತಿ ಜ್ಞಾನವು ಸಾಕ್ಷಿಯೇ ಆಶ್ರಿತದಲ್ಲಿಯೇ ಇರುತ್ತದೆಂದು ಹೇಳಿರುತ್ತಾರೆ. ಆ ಮಧುಸೂದನ ಸ್ವಾಮಿಗಳು ಸಹಿತ ಅದೊಂದು ಪ್ರಮಾಣ ಕೊಟ್ಟರು ನೋಡ್ರಿ. ಏನಂತಾರ, ಸ್ಮೃತಿ ಜ್ಞಾನವು ಸಾಕ್ಷಿ ಆಶ್ರಿತದಲ್ಲಿಯೇ ಇರುತ್ತದೆಂದು ಹೇಳಿರುತ್ತಾರೆ. ಪ್ರಮಾತನ ಆಶ್ರಿತದಲ್ಲಿಲ್ಲದು. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ, ಪ್ರಮಾ ಅಲ್ಲ ಅನ್ನೋದ್ರ ಮ್ಯಾಗ. ಏನ್ರಿ, ಸ್ಮೃತಿ ಜ್ಞಾನವು ಪ್ರಮಾ ಇರುವುದೇ ಇಲ್ಲ, ಆದ್ದರಿಂದ ಪ್ರಮಾ ಅಲ್ಲ. (205) ಏನ್ ಹೇಳ್ತಾರೆ ನೋಡ್ರಿ, ಇಲ್ಲಿ ಈ ವಿವೇಕವಿರುತ್ತದೆ. ಏನದ, ಭ್ರಮರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದು ಅದು ಬಾಧಿತ ಅರ್ಥವನ್ನು ವಿಷಯ ಮಾಡುವಂತಹದ್ದಾಗಿರುವುದರಿಂದ. ಏನಂದ್ರೆ, ಭ್ರಮರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದು, ಯಾಕಂದ್ರೆ ಅದು ಹಗ್ಗದೊಳಗಿನ ಹಾವ ಭ್ರಮರೂಪದಿಂದ ಜನ್ಮ ಆಗ್ಯದ್ರಿ. ಅದ್ರದ್ದು ಭ್ರಮರೂಪ ಅನುಭವ ಸಂಸ್ಕಾರದಿಂದ ಜನಿಸಿದ. ಯಾಕಂದ್ರೆ ಮೊದಲು ಸತ್ಯ ಸರ್ಪ ನೋಡಿದ್ದು ಅದರ ಅನುಭವ ಹೋಗಿ ಅದೇನು ಸಂಸ್ಕಾರ ರೂಪದಿಂದ ಅವನ ಚಿತ್ತದೊಳಗಿತ್ತು. ಅದರಿಂದ ಆ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದು ಅದು ಬಾಧಿತಾರ್ಥವನ್ನು ವಿಷಯ ಮಾಡುವಂತಹದ್ದಾಗಿರುವುದರಿಂದ ಅದು ಹ್ಯಾಂಗದ, ಅಯಥಾರ್ಥವಿರುತ್ತದೆ. ಯಥಾರ್ಥ ಅಲ್ಲದು, ಅಯಥಾರ್ಥವಿರುತ್ತದೆ. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆ ಹೊರತು ಅಂತಃಕರಣ ವೃತ್ತಿ ಅಲ್ಲದು.
ಮತ್ತು ಸಾಕ್ಷಿ ಆಶ್ರಿತವಿರುತ್ತದೆ ಹೊರತು ಪ್ರಮಾತ ಆಶ್ರಿತವಲ್ಲ. ಯಾವುದು ಆ ಬಾಧಿತಾರ್ಥವನ್ನು ಏನದಲ್ರಿ ಅದು ಹಗ್ಗದೊಳಗಿನ ಹಾವ, ಅದು ಬಾಧಿತ ಪ್ರಮಾತ. ಆ ರೀ ಹಗ್ಗದಲ್ಲಿನ ಹಾವಿನ ಬಾಧಿತದು ಬಾಧಿತರದು. ಹ್ಮ್ ಹ್ಮ್ ಅದೇನಾಗ್ತದಪ್ಪ ಅಂತ ಕೇಳಿದ್ರೆ ಬಾಧಿತಾರ್ಥವನ್ನು ವಿಷಯ ಮಾಡುವಂತಹದ್ದಾಗಿರುವುದರಿಂದ ಅಯಥಾರ್ಥವಿರುತ್ತದೆ, ಯಥಾರ್ಥ ಅಲ್ಲದು. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆ ಹೊರತು ಅಂತಃಕರಣದ ವೃತ್ತಿ ಅಲ್ಲ. ಮತ್ತು ಸಾಕ್ಷಿ ಆಶ್ರಿತವಿರುತ್ತದೆ ಹೊರತು ಪ್ರಮಾತ ಆಶ್ರಿತವಲ್ಲ. ಎಲ್ಲೆಲ್ಲಿ ಅವಿದ್ಯಾ ವೃತ್ತಿ ಬರ್ತದ ಅಲ್ಲಿ ಸಾಕ್ಷಿಗೆ ವಿಷಯ ಇರೋದು, ಅದು ಪ್ರಮಾತ ವಿಷಯ ಅಲ್ಲೇ ಅಲ್ಲ. ಎಲ್ಲಿ ಅಂತಃಕರಣ ಬತ್ತು ಅಲ್ಲಿ ಪ್ರಮಾತ. ಇನ್ನೊಂದು ನೇಮೇನು, ವಿಷಯದ ಜ್ಞಾನ ಏಕಕಾಲದಲ್ಲಿ ಎಲ್ಲಿ ಉದಯ ಆಗ್ತದ ಅದು ಸಾಕ್ಷಿ ವಿಷಯ. ಎಲ್ಲಿ ವಿಷಯ ಮೊದಲ ಜ್ಞಾನ ನಂತರ ಹಿಂಗಲ್ಲಿ ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಅಲ್ಲಿ ಪ್ರಮಾತ ವಿಷಯ. ಇನ್ನು ಎರಡನೇ ಕಡೆ ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಸ್ಮೃತಿ ಜ್ಞಾನವಿರುತ್ತದೆಯೋ, ಎರಡನೇ ಅಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಸ್ಮೃತಿ ಜ್ಞಾನವಿರುತ್ತದೆಯೋ ಅದು ಅಬಾಧಿತಾರ್ಥವನ್ನು ವಿಷಯ ಮಾಡುವಂತಹದ್ದಾಗಿರುವುದರಿಂದ, ಅದು ಅಬಾಧಿತಾರ್ಥವನ್ನು ವಿಷಯ ಮಾಡ್ತದೆ. ಅದು ಹೆಂಗದಪ್ಪ ಅಂತ ಕೇಳಿದ್ರೆ ಯಥಾರ್ಥ ಜ್ಞಾನವಿರುತ್ತದೆ, ಅದು ಯಥಾರ್ಥದ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತ ಕೇಳಿದ್ರೆ, ಸಿದ್ಧಾರೂಢರ ಮೂರ್ತಿ ದರ್ಶನ ಮಾಡ್ಕೊಂಡು ಬಂದ ಬಳಿಕ ಮತ್ತೆ ಏನಾಯ್ತು, ಇಲ್ಲಿ ಮನ್ಯಾಗ ಬಂದ ಬಳಿಕ ಅದ್ರದ್ದು ಸ್ಮೃತಿ ಆಯ್ತು. ಸ್ಮೃತಿ ಆದ್ರೂ ಸಹಿತ ಮತ್ತದು ಹೋಗಿ ನೋಡಿದ್ರೆ ಮತ್ತೆ ಸಿಗ್ತದಿಲ್ರಿ, ಅದು ಸಿಗ್ತೈತ್ರಪ್ಪ, ಸಿಗ್ತೈತಿ. ಅದು ಯಥಾರ್ಥ ಐತಿ. ಅದು ಯಥಾರ್ಥ ಜ್ಞಾನವಿರುತ್ತದೆ. ಆದ್ದರಿಂದಲೇ ಅದು ಅಂತಃಕರಣದ ವೃತ್ತಿ ಇರುತ್ತದೆ ಅಲ್ಲಿ. ಅದು ಯಾವ ವೃತ್ತಿಯನ್ನು ನೋಡಿ ಬಂದಿದ್ದೇವೆ ನಾವು, ಅದು ಅಂತಃಕರಣ ವೃತ್ತಿಯಿಂದ ಅಲ್ಲಿ ನೋಡುತ್ತದದು, ಅವಿದ್ಯೆ ವೃತ್ತಿ ಅಲ್ಲದು. ಸಿದ್ಧಾರೂಢ ದರ್ಶನ ಮಾಡಕ್ಕಾರ ಅವಿದ್ಯೆ ವೃತ್ತಿ ಇತ್ತೇನ್ರಿ? ಅವಿದ್ಯಾ ವೃತ್ತಿ ಇಲ್ಲದ ಅಂತಃಕರಣ ವೃತ್ತಿ ಪ್ರಮಾದದು. ಮತ್ತು ಪ್ರಮಾತ ಆಶ್ರಿತವಿರುತ್ತದೆ, ಸಾಕ್ಷಿ ಆಶ್ರಿತವಲ್ಲದು. ಆದರೆ ಸ್ಮೃತಿ ಜ್ಞಾನದಲ್ಲಿ ಪೂರ್ವದ ಆಚಾರ್ಯರು ನೋಡ್ರಿ ಏನಂತ, ಆದರೆ ಸ್ಮೃತಿ ಜ್ಞಾನದಲ್ಲಿ ಪೂರ್ವದ ಆಚಾರ್ಯರು ಪ್ರಮಾ ವ್ಯವಹಾರ ಮಾಡಿರುವುದಿಲ್ಲ. ಅದಕ್ಕೆ ಪ್ರಮಾದೊಳಗೆ ತಗೊಂಡೇ ಇಲ್ಲ ಅವರು. ಪೂರ್ವದ ಆಚಾರ್ಯರು ಅಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ಶ್ರೀಮದಾದ್ಯ ಗುರು ಶಂಕರಾಚಾರ್ಯರು. ಅವರೇ ತಗೊಂಡಿಲ್ಲ ಅಂದ್ರೆ ಮುಂದಿನವ್ರು ಹೆಂಗ್ ತೋತಾರ, ಅವರು ತಗೊಳಂಗಿಲ್ಲ. ಆದರೆ ಸ್ಮೃತಿ ಜ್ಞಾನದಲ್ಲಿ ಪೂರ್ವದ ಆಚಾರ್ಯರು ಪ್ರಮಾ ವ್ಯವಹಾರ ಮಾಡಿರುವುದಿಲ್ಲ. ಆದ್ದರಿಂದ ಎರಡೂ ಪ್ರಕಾರದಿಂದಲೂ, ಎರಡು ಪ್ರಕಾರ ಅಂದ್ರೆ ಅದು ಯಥಾರ್ಥರೇ ಇರಲಿ ಅಯಥಾರ್ಥರೇ ಇರಲಿ, ಯಥಾರ್ಥ ಸ್ಮೃತಿ ಇರಲಿ ಅಯಥಾರ್ಥ ಸ್ಮೃತಿ ಇರಲಿ, ಅದು ಎರಡೂ ಪ್ರಕಾರದಿಂದಲೂ ಸ್ಮೃತಿ ಅಪ್ರಮಾ ಇರುತ್ತದೆ. ಆ ಸ್ಮೃತಿ ಹೆಂಗದ ಅಪ್ರಮಾ. ಅದು ಹೆಂಗಂದ್ರೆ ಹೇಳ್ತಾರ, ಅವುಗಳಲ್ಲಿ ಅಯಥಾರ್ಥ ಸ್ಮೃತಿಯು ಅಯಥಾರ್ಥ ಪ್ರಮಾ ಇರುತ್ತದೆ ಮತ್ತು ಯಥಾರ್ಥ ಸ್ಮೃತಿಯು ಯಥಾರ್ಥ ಪ್ರಮಾ ಇರುತ್ತದೆ. ಒಟ್ಟ ಪ್ರಮಾದೊಳಗೆ ಗಣನ. ಅದು ಅಯಥಾರ್ಥ ಇರ್ಲಿ ಯಥಾರ್ಥ ಇರ್ಲಿ, ಸ್ಮೃತಿಯು ಅಯಥಾರ್ಥ ಪ್ರಮಾ ಇರುತ್ತದೆ ಮತ್ತು ಯಥಾರ್ಥ ಸ್ಮೃತಿಯು ಯಥಾರ್ಥ ಅಪ್ರಮಾ ಇರುತ್ತದೆ. ಎಷ್ಟು ಭೇದವಿರುತ್ತದೆ.
ಅದು ಯಥಾರ್ಥ ಸ್ಮೃತಿ ಇರ್ಲಿ ಅಯಥಾರ್ಥ ಸ್ಮೃತಿ ಇರ್ಲಿ, ಅದು ಅಷ್ಟ ಪ್ರಮಾಣೇ, ಅದು ಪ್ರಮಾದೊಳಗೆ ಗಣನ ಮಾಡೇ ಇಲ್ಲ. ಅವುಗಳಲ್ಲಿ ನೋಡ್ರಿ ಹೇಳ್ತಾರೆ ನೋಡ್ರಿ, ಅವುಗಳಲ್ಲಿ ಯಥಾರ್ಥ ಸ್ಮೃತಿಯು ಅಯಥಾರ್ಥ ಪ್ರಮ ಇರುತ್ತದೆ. ಆ ಅಯಥಾರ್ಥ ಸ್ಮೃತಿ ಹೆಂಗದ? ಅಯಥಾರ್ಥ ಅಪ್ರಮ ಇರುತ್ತದೆ. ಮತ್ತು ಯಥಾರ್ಥ ಸ್ಮೃತಿಯು ಯಥಾರ್ಥ ಅಪ್ರಮ ಇರುತ್ತದೆ. ಎಷ್ಟು ಭೇದ ಅದರೊಳಗೆ. ಮುಂದೆ ಹೋಗೋಣ. ಏನು ನೀವು ಇನ್ನಕ್ಕೆ ನಿಮ್ಗೆ ತಿಳಿದಿಲ್ರಿಪ್ಪ? ಇಲ್ಲಿ ಅಯಥಾರ್ಥ ಸ್ಮೃತಿ ಅಂತಂದ್ರೆ ಯಾವ್ದ್ರಿಪ್ಪ? ಅಯಥಾರ್ಥ ಸ್ಮೃತಿ ಅಂದ್ರೆ ಅದು ಬಾಧಿಸಿಕೊಂಡು ಹೋಗೋದು ನೋಡ್ರಿ. ಅದು ಯಾವುದು? ಹಗ್ಗದೊಳಗಿನ ಹಾವ. ಅಯಥಾರ್ಥ ಪ್ರಮ ಇರುತ್ತದೆ ನೋಡ್ರಿ. ಅಯಥಾರ್ಥ ಸ್ಮೃತಿಯು ಅಯಥಾರ್ಥ ಅಪ್ರಮ. ಹಾ, ಅಯಥಾರ್ಥ ಸ್ಮೃತಿ ಅಯಥಾರ್ಥ ಅಪ್ರಮ ಇರುತ್ತದೆ. ಅಂದ್ರೆ ಅದು ಇದು ಅನುಭವಜನ್ಯ ಅಲ್ಲ, ಅದು ಅಲ್ಲ ಅಲ್ಲ ಅಲ್ಲ, ಅದು ಅಯಥಾರ್ಥ. ಅದು ಭ್ರಮದಿಂದ ಹುಟ್ಟುದ್ರಿ, ಅದು ಭ್ರಮದಿಂದ. ಹಾ. ಇನ್ನ ಇಲ್ಲಿ ಹೇಳ್ತಾರ ಮುಂದೆ, ಮತ್ತು ಯಥಾರ್ಥ ಸ್ಮೃತಿಯು ಯಥಾರ್ಥ ಪ್ರಮ ಇರುತ್ತದೆ. ಅನುಭವದಿಂದ ಹುಟ್ಟುದ್ದದು ಯಥಾರ್ಥ ಪ್ರಮ ಆದ್ರೆ ಅದು ಯಥಾರ್ಥ ಸ್ಮೃತಿಯು ಯಥಾರ್ಥ ಅಪ್ರಮ. ಬರೋಬರಿ ಆಯ್ತು. ಹಾ, ಯಥಾರ್ಥ ಅಂದ್ರೆ ಇದು ಅನುಭವಜನ್ಯ ಐತಿ ಇದು. ಹಾ, ಈಗ ಸಿದ್ಧಾರೂಢ ಮೂರ್ತಿ ಈಗ ಅದ ಇಲ್ರಿ, ಅದು ಮತ್ತೆ ಯಥಾರ್ಥದ ಹೋದ್ರು ಸಿಗ್ತದ. ಯಥಾರ್ಥ ಅಪ್ರಮ ಅಂದ್ರ ಅಪ್ರಮ ಅಂದ್ರೆ ಪ್ರಮ ಅಲ್ಲ ಅಷ್ಟೇ. ಭ್ರಮನೂ ಅಲ್ಲ. ಅಲ್ಲ ಅಲ್ಲ. ಹಾ, ಬರೋಲ್ಲ. ಅಪ್ರಮ. ಯಥಾರ್ಥ ಸ್ಮೃತಿ ಯಥಾರ್ಥ ಅಪ್ರಮ ಇರ್ತದೆ. ಹಾ, ಯಥಾರ್ಥ ಸ್ಮೃತಿ ಅಂತಂದ್ರ ತನ್ನ ಸ್ವರೂಪ ಜ್ಞಾನ ಯಥಾರ್ಥ ಐತಿ. ಅದು ಹೌದೌದೌದ್ರಿ, ಯಥಾರ್ಥ ಐತಿ, ಅದು ಅಪ್ರಮ ಐತಿ. ಅದು ಹಾ, ಬರೋಬರಿ ಆಯ್ತ. ಯಾವ ಪ್ರಮಾಣದಿಂದ ಜನ್ಯ ಅಲ್ಲ ಅಂತದು, ಜನ್ಯ ಅಲ್ಲ. ಹಾ. ಯಾಕಂದ್ರೆ ಇಲ್ಲಿ ಅನುಭವಕ್ಕೆ ಹಚ್ಚಿ ನೋಡಿದ್ರು ಸಹಿತ ಏನಪ್ಪ ಅಂತ ಕೇಳಿದ್ರೆ ಇವೆಲ್ಲ ಶಬ್ದಗಳು ಆರೋಪದವ್ರಿಗೆ, ಕೇವಲ ಆರೋಪ. ನನ್ನ ಸ್ವರೂಪದಲ್ಲಿ ಅನುಭವ ಹಚ್ಚಿ ನೋಡಿದ್ರೆ ಯಾಕಂದ್ರೆ ಇವೆಲ್ಲ ನನಗೆ ದೃಶ್ಯ ಅದಾವಿಲ್ಲ. ಮತ್ತೆ ನಾ ಯಾವ ಕೂರಿಂದ ದೃಶ್ಯ ಅಲ್ಲ, ಇದು ಜಡ್ಜ್ಮೆಂಟ್, ಇದು ಅನುಭವ. ಮುಂದೆ ಹೋಗನ್ರಿ ಪೌರ. ಅಂದ್ರ ಬಾಹ್ಯ ಜ್ಞಾನ ಆಗುವಾಗ ಅಂತಃಕರಣ ವೃತ್ತಿನೇ ಅದಕ್ಕ ಯಥಾರ್ಥ ಪ್ರಮ ಐತಿ. ಅದಕ್ಕ ಹೌದ್ರಿ. ಅಂತರ್ಜ್ಞಾನ ಆತ್ಮನ ಜ್ಞಾನ ಆಗುವಾಗ ಇದು ಸ್ಮೃತಿ ತಗೋಬೇಕು. ಅವಾಗ ಹಾ, ಸ್ಮೃತಿ ತೋಳುದು ಅದು ಸಹಿತ ಏನದಪ್ಪ ಅಂತ ಕೇಳಿದ್ರು ಅಪ್ರಮಾಣ. ಆತ್ಮನ ಆವರಣ ಭಂಗ ಮಾಡ್ತೈತಿ ಅದು ವೃತ್ತಿ. ಅದೇ ಅಂತಃಕರಣ ವೃತ್ತಿನೇ. ಅಂದ್ರೆ ಭಂಗಾಗಿ ಮುಂದೆ ಮುಗಿತ್ರಿ ಅದ್ರ ಕೆಲಸ ಅಷ್ಟೇ. ಅದ್ರದ್ದು ಅದು ಸ್ವಯಂ ಪ್ರಕಾಶ ಇರೋಣದರಿಂದ ಸ್ವರೂಪ ಯಾವ್ದರಿಂದವೋ ಬೆಳಗಿಸಿಕೊಳ್ಳುದಲ್ಲದು. ಅದಕ್ಕ ನಷ್ಟೋಮೋಹ ಸ್ಮೃತಿರ್ಲಬ್ಧ್ವಾ ಅಂತ ಹೇಳ್ತಾನ ನಾನು. ಹಾ, ನಷ್ಟೋಮೋಹ ಅಂದ್ರೆ ಮೊದಲ ಏನಾಗ್ಯದ, ಅದು ಅಪರೋಕ್ಷ ಜ್ಞಾನಿ ಆಗ್ಯದ. ಕೆಲವು ಸಮಯ ವಿಷಯದಲ್ಲಿ ಮರ್ತ ಹಳ್ಯಾಗ ಅದನ್ನ ಮತ್ತೆ ಸ್ಮರಣ ಮಾಡುದು ಏನದ, ಅದೇ ಸ್ಮರಣ ಮಾಡುದದ ರೀ. ಅದೇ ಯಥಾರ್ಥ ಪ್ರಮಾಣ. ಬರೋಬ್ರಿ. ಸರಿ ಆತಾಡ್ರಿ. ಇನ್ನು 199 ಏನ್ ಹೇಳ್ತಾರ ನೋಡ್ರಿ. ಒಂದನೆಯದು ಪ್ರತ್ಯಕ್ಷ ಪ್ರಮ. ಯಾಕಂದ್ರೆ ಈ ಪ್ರಮಾಣ ಮತ್ತು ಪ್ರಮಾದ ಲಕ್ಷಣಗಳನ್ನು ಹೇಳಗತ್ತಾರ. ಈಗ ಸಂಗೀತಮ್ಮ ಅವ್ರು ಬಂದಾರ ನೋಡ್ರಿ, ಅವ್ರಿಗೆ ಸರಿ ಆತಿಲ್ ನೋಡ್ ಕೇಳ್ರಿ. ಬಂದಾರೇನ್ರಿ ಅಮ್ಮವ್ರು? ಸರಿ ಆತ್ ಹೇಳ್ರಿ ಪರಿ. ಅದಕ್ಕ ಪ್ರಮಾಣ ಅಂತ ಹೇಳ್ಕೊಂಡ್ ಬಂದ್ರಲ್ರಿ, ಮಾತ್ರ ಏನೈತಿ?
ಹಾನ್ರಿ. ಇನ್ನು 199 ಏನ್ ಹೇಳ್ತಾರೆ? ಒಂದನೆಯದು ಪ್ರತ್ಯಕ್ಷ ಪ್ರಮ ಇರುತ್ತದೆ, ಎರಡನೆಯದು ಅನುಮಿತಿ ಪ್ರಮ, ಮೂರನೆಯದು ಉಪಮಿತಿ ಪ್ರಮ, ನಾಲ್ಕನೆಯದು ಶಾಬ್ದಿ ಪ್ರಮ, ಐದನೆಯದು ಅರ್ಥಾಪತ್ತಿ ಪ್ರಮ ಮತ್ತು ಆರನೆಯದು ಅಭಾವ ಪ್ರಮ ಇರುತ್ತದೆ. ಇವು 6 ಪ್ರಮಾಗಳಿರುತ್ತವೆ. ಮತ್ತು ಪೂರ್ವದಲ್ಲಿ ಹೇಳಲ್ಪಟ್ಟ ಯಾವ ಪ್ರತ್ಯಕ್ಷವೇ ಮೊದಲಾದ 6 ಪ್ರಮಾಣಗಳಿರುತ್ತವೆಯೋ ಅವು ಇವುಗಳಿಗೆ ಕ್ರಮದಿಂದ ಕರಣಗಳಾಗಿರುತ್ತವೆ. ಇವಕ್ಕೇನವ? ಇವು ಕರಣ ಆದ್ರಿ. ಅವಕ್ಕ ಆ ಪ್ರಮಾಗಳಿಗೆ ಇವು ಪ್ರಮಾಣಗಳು ಕರ್ಣ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಅನ್ನುವಂತ ಏನು 6 ಪ್ರಮಾಣಗಳು ಹೇಳ್ಯಾವಲ್ರಿ, ಅವು ಕ್ರಮದಿಂದ ಕರ್ಣಗಳಾಗಿರುತ್ತವೆ. ಕರ್ಣ ಕರ್ಣ ಅಂದ್ರೆ ಕರ್ಣಗಂದ್ರೆ ಸಾಧನ. ಅದಕ್ಕಿನ್ನು ಮುಂದೆ ಲಕ್ಷಣ ಹೇಳೋರು ಅದಾರಿ. ಕರ್ಣ ಅಂದ್ರೆ ಏನು? ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೆ ಕರ್ಣ. ಕರ್ಣ ಅಂದ್ರೆ ಏನ್ರಿ? ಕರ್ಣದ ಲಕ್ಷಣ ವ್ಯಾಪಾರವುಳ್ಳ ಅಸಾಧಾರಣ ಕಾರಣಕ್ಕೆ ಕರ್ಣ. ಕ್ರಮದಿಂದ ಕರ್ಣಗಳಾಗಿರುತ್ತವೆ. ಪ್ರತ್ಯಕ್ಷ ಪ್ರಮಾಕ್ಕೆ ಯಾವುದು ಕರ್ಣವಾಗಿರುವುದು ಅದು ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಪ್ರಮಾಣಕ್ಕೂ ಪ್ರಮಾಕ್ಕೂ ಒಂದೇ ಹೆಸರದವ್ರಿ. ಪ್ರತ್ಯಕ್ಷ ಪ್ರಮಾಕ್ಕೆ ಯಾವುದು ಕರ್ಣವಾಗಿರುವುದೋ ಅದು ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಒಂದೇ ಕಡ ಅಸಾಧಾರಣ ಏನಂತಾರೆ? ಅಸಾಧಾರಣ ಕಾರಣವು ಯಾವುದಾಗಿರುವುದೋ ಅದು ಕರ್ಣವೆಂದು ಹೇಳಲ್ಪಡುತ್ತದೆ. ಆ ಕರ್ಣವೆಂದು ಹೇಳಲ್ಪಡುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 206. ಏನಂತಾರ್ರಿ ಇಲ್ಲಿ ಪಂಡಿತ್ ಪೀತಾಂಬರ್ಜಿಯವರು? ಒಂದನೇದ್ದು, ಒಂದು ವೇಳೆ ಕೇವಲ ಅಸಾಧಾರಣ ಕಾರಣವನ್ನು ಕರ್ಣವೆಂದು ಹೇಳಿದ್ದಾದರೆ, ನೀವೇನ್ ಹೇಳಿದ್ರಿ? ಒಂದು ವೇಳೆ ಕೇವಲ ಅಸಾಧಾರಣ ಕಾರಣವನ್ನು ಕರ್ಣವೆಂದು ಹೇಳಿದ್ದಾದರೆ ಎಲ್ಲಿ 2 ಅಸಾಧಾರಣ ಕಾರಣಗಳಿರುವವು? ಒಂದು ಕಾರ್ಯಕ್ಕ 2 ಕಾರಣ ಅದಾವು. ಒಂದು ಘಟ ತಯಾರಾಗ್ಬೇಕಾದ್ರೆ 2 ಕಾರಣ ಅದಾವ್ರಿ. 2 ಕಾರಣ ಯಾವ್ರಿ? ಕಪಾಲ ಬೇಡ್ರಪ್ಪ. ನಮಸ್ಕಾರ. ಹಾ ನಮಸ್ಕಾರ. ಕಪಾಲ ಮತ್ರಿಮ್ಮ? ಕಪಾಲ ಮತ್ರಿ ಕಪಾಲ ಸಂಯೋಗ ಆಗ್ಬೇಕಾದ್ರನೇ ಅದು ಕರ್ಣ. ಅದು ಇವ ಮಾಡೋ ಸಾಧನ ಅಂದ್ರೆ ಚಕ್ರದಂಡರಿ ಅಪ್ಪರ. ಓರಿ ಚಕ್ರದಂಡಾದಿಗಳು ಅವು ತಗೋಬೇಡ್ರಿ ಇಲ್ಲಿ. ಇಲ್ಲ, ನಿಮಿತ್ತ ಕಾರಣ ಉಪಾದಾನ ಕಾರಣ. ಇಲ್ಲಿ ಅಸಾಧಾರಣ ಕಾರಣ ಅಂದ್ರೆ ಅವು 2 ಯಾವಪ್ಪ ಅಂತ ಕೇಳಿದ್ರೆ ಕಪಾಲಗಳು ಕಾರಣ ಅದಾವ, ಮತ್ತ ಅವುಗಳ ಸಂಯೋಗನು ಕಾರಣ ಅದ ರೀ. ಸಂಯೋಗ. ಹ್ಞೂನ್ರಿ. ಬರೀ ಕಪಾಲ ಅದು ಅಂದ್ರೆ ಘಟ ಆಗಂಗಿಲ್ಲ. ನೋಡುಣ್ರಿ ಮುಂದೆ ಹೇಳ್ತಾರೆ ನೋಡುಣ್ರಿ. ಒಂದು ವೇಳೆ ಕೇವಲ ಅಸಾಧಾರಣ ಕಾರಣವನ್ನು ಕರ್ಣವೆಂದು ಹೇಳಿದ್ದಾದರೆ ಎಲ್ಲಿ 2 ಅಸಾಧಾರಣ ಕಾರಣಗಳಾಗಿರುವವೋ ಅಲ್ಲಿ ಯಾವ ಕಾರಣ ಕರ್ಣವಾಗುವುದು ಎಂಬುದು ನಿಶ್ಚಯವಾಗುವುದಿಲ್ಲ. ಆದ್ದರಿಂದ 2 ಕಾರಣಗಳಲ್ಲಿ ಒಂದನ್ನು ವ್ಯಾಪಾರ ರೂಪವೆಂದು ಗ್ರಹಿಸಿ ಅವಶೇಷವಾಗಿ ಉಳಿದ ಯಾವ 2ನೆಯ ಕಾರಣವಿರುವುದು ಅದು
ಆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣ ಕರ್ಣವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಸಂಯೋಗ ವ್ಯಾಪಾರ ಅನ್ರಪ್ಪರ. ಯಾವ್ದ್ರಮ್ಮ? ಸಂಯೋಗ ಎರಡು ಕೂಡುವಿಕೆನೆ ವ್ಯಾಪಾರ ಅನ್ರಿ ಇಲ್ಲಿ. ಕಪಾಲಗಳು ವ್ಯಾಪಾರ ರೂಪರೆವು, ಹ್ಮ್ ವ್ಯಾಪಾರ ವಾಲ ಅಲ್ಲವು. ಹ್ಮ್ ವ್ಯಾಪಾರ ರೂಪ. ಹ್ಮ್ ಯಾಕಂದ್ರ ಆ ಕಪಾಲಗಳು ಕಾರಣದವ್ರಿ. ಹ್ಞೂನ್ರಿ ಹ್ಞೂ ಕಾರಣದವಂದ್ರೆ ಎರಡು ಕಪಾಲಗಳ ಮಗ್ಗಲ್ ಕೆಟ್ರ ಘಟ ಆಗ್ತದೇನ್ರಿ? ಇಲ್ರಪ್ಪರ ಸಂಯೋಗ ಆಗ್ಬೇಕಲ್ರಪ್ಪರ. ಹಾ, ಈಗ ಎರಡು ಕಾರಣ ಅಂದ್ರೆ ಈಗ ಸಂಯೋಗ ಆಗ್ಲಿಕ್ಕೆ ಏನ್ ಕಾರಣ್ರಿ? ಸಂಯೋಗ ಕಪಾಲ ಎರಡು ಜೋಡು ಕೂಡ್ಬೇಕಲ್ರಪ್ಪರ ಅದು. ಎರಡು ಕಪಾಲಗಳೇ ಕಾರಣ ಸಂಯೋಗಕ್ಕ. ಹ್ಞೂನ್ರಿ ಹ್ಞೂ ಇನ್ನು ಘಟಕ್ಕೇನು ಕಾರಣ್ರಿ? ಇದು ಮಣ್ಣು ಕಾರಣ್ರಪ್ಪರ. ಇಲ್ಲ, ಸಂಯೋಗನೇ ಕಾರಣ. ಹಾ ಸಂಯೋಗನೆ ಎರಡು ಕೂಡಿದ್ರೆ ಘಟ ಆಗ್ತದ್ರಿ. ಹ್ಞೂನ್ರಿ ಹ್ಞೂನ್ರಿ ಹ್ಞೂ ಸಂಯೋಗ ಆಗಲಿಕ್ಕ ಕಪಾಲ ಕಾರಣ, ಹ್ಞೂ ಘಟ ಆಗಲಿಕ್ಕೆ ಸಂಯೋಗ ಕಾರಣ. ಹಾಂ ಇಲ್ಲಿ ಒಂದು ವ್ಯಾಪಾರ ರೂಪ, ಒಂದು ವ್ಯಾಪಾರ ಉಳ್ಳ ಅಂತ ಬರ್ತದ ನೋಡ್ರಿ. ಹೌದ್ರಪ್ಪ. ಹ್ಞೂ ಏನ್ರಿ? ಹ್ಞೂ ಆದ್ದರಿಂದ ಎರಡು ಕಾರಣಗಳಲ್ಲಿ ಒಂದನ್ನು ವ್ಯಾಪಾರ ರೂಪವೆಂದು ಗ್ರಹಿಸಿ, ಒಂದು ವ್ಯಾಪಾರ ರೂಪವೆಂದು ಗ್ರಹಿಸಿ ಅವಶೇಷವಾಗಿ ಉಳಿದ ಯಾವ ಎರಡನೇ ಕಾರಣವಿರುವುದು ಅದು ಆ ವ್ಯಾಪಾರ ಉಳ್ಳ ಅಸಾಧಾರಣ ಕಾರಣವು ಕರ್ಣವೆಂದು ಹೇಳಲ್ಪಡುತ್ತದೆ. ಎರಡರಲ್ಲಿ ಕರ್ಣ ಯಾವದಪ್ಪ ಅಂತ ಕೇಳಿದ್ರೆ ವ್ಯಾಪಾರ ಉಳ್ಳ. ಏನ್ರಿ? ಏನು ಸಂಯೋಗ ಅದಲ್ರಿ, ಆ ಸಂಯೋಗ ಆಗುತ್ತಲೇ ಘಟ ತಯಾರಾಗ್ಬಿಡ್ತದೆ. ಅದೇ ಅಸಾಧಾರಣ ಕಾರಣ. ಸಂಯೋಗ ಮಾಡಿದ್ರೆ ಅದು ಕೊಡನೇ ಹುಟ್ಟಿಸೋದ್ರಪ್ಪರ. ಅದೇ ನೋಡ್ರಿ, ಅದೇ ಅಸಾಧಾರಣ ಕಾರಣ. ಎರಡು ಕಾರಣವ, ಅದ್ರೊಳಗೆ ಯಾವಾಗ ನಾವು ಕರ್ಣ ಅಂತ ತಿಳ್ಕೋಬೇಕು ಅಂದ್ರೆ ಅದೇನು ಸಂಯೋಗ ಆಗುತ್ತಲೇ ಘಟ ಆಗ್ತದಲ್ರಿ. ಸಂಯೋಗ ಆಗ್ಬೇಕಾದ್ರೆ ಕಪಾಲ ಕಾರಣ, ಘಟ ತಯಾರ ಆಗ್ಬೇಕಾದ್ರೆ ಸಂಯೋಗ ಕಾರಣ. ಆ ವ್ಯಾಪಾರವುಳ್ಳ ಅಸಾಧಾರಣ ಕಾರಣವು ಕಾರಣವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಎರಡನೇ ಕಡ ಯಾವುದು ಕಾರ್ಯವನ್ನು ಇನ್ನೊಂದರ ಮೂಲಕ ಹುಟ್ಟಿಸುತ್ತದೆಯೋ ಅದು ವ್ಯಾಪಾರವುಳ್ಳ ಕಾರಣವೆಂದು ಹೇಳಲ್ಪಡುತ್ತದೆ. ವ್ಯಾಪಾರ ಅಂದ್ರೆ ಏನ್ರಮ್ಮ? ಕಾರ್ಯವನ್ನು ಕಾರ್ಯ ಏನು ವ್ಯವಹಾರ ನಡೆಯುತ್ತೆ ಏನ ಹೇಳ್ರಪ್ಪ ಲಕ್ಷಣ ನೀವೇರಿ. ಅಮ್ಮವ್ರು ಯಾರು ಹೇಳ್ತಾರೇನ್ರಿ? ಸಂಗೀತಮ್ಮವ್ರು. ಅನುಕೂಲ ವ್ಯವಹಾರ ಏನ್ರಿ? ಅದು ವ್ಯವಹಾರ ಆಗ್ತದ್ರಿ ಅಮ್ಮ. ಇಲ್ಲಿ ವ್ಯಾಪಾರ ಅಂದ್ರೆ ಅವರು ಗೊತ್ತಿಲ್ಲ. ವ್ಯವಹಾರ ಬೇರೆ, ವ್ಯಾಪಾರ ಬೇರೆ. ವ್ಯವಹಾರ ವ್ಯಾಪಾರ ಒಂದೇ ಆಗ್ತಾವನ್ ಭಿನ್ನ ಆಗ್ತಾವ್ರಿ? ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸುತ್ತದೆಯೋ ಅದು ವ್ಯಾಪಾರ. ಹಬ್ಬ ಸರ್ ಹೇಳಿದ್ರು ನೋಡ್ರಿ. ಇನ್ನೊಮ್ಮೆ ಹೇಳ್ರಿ ಬರ್ರಿ. ಕಾರಣದಿಂದ ತಾನು ಹುಟ್ಟಿ ಕಾರ್ಯವನ್ನು ಹುಟ್ಟಿಸುತ್ತದೆಯೋ ಅದು ವ್ಯಾಪಾರ. ಅದಕ್ಕೆ ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ ತರ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ವ್ಯಾಪಾರ ಅಂದ್ರೆ ಏನು? ತರ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ಸರ್ ಹೇಳುದ್ದೆ, ಅವ್ರದ್ರ ಭಾವ ಹೇಳಿದ್ರು, ಅದನ್ನ ಅದ್ರ ಲಕ್ಷಣ ಹೇಳಿದೆವು. ತಾನು ಇನ್ನೊಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುವುದು, ಅದಕ್ಕೇನಂತಾರ್ರಿ? ವ್ಯಾಪಾರ. ವ್ಯಾಪಾರ ಬೇರೆ, ವ್ಯವಹಾರ ಬೇರೆ. ಏನ್ರಿ? ತರ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ತಾನು ಇನ್ನೊಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುವುದು
ಹ್ಮ್ ಅದಕ್ಕೇನಂತಾರ್ರಿ? ವ್ಯಾಪಾರ. ಅಪ್ಪರ ಇನ್ನೊಮ್ಮೆ ಲಕ್ಷಣ ಹೇಳ್ರಿ. ಲಕ್ಷಣ ನೋಡ್ರಮ್ಮ, ತಜ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ಸ್ಪೀಡ್ ಐತೇನು ಬಾಳ? ತಜ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ತಾನು ಇನ್ನೊಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುವುದು, ಅದಕ್ಕೇನಂತಾರ್ರಿ? ವ್ಯಾಪಾರ ಅಂತ ಕರೀತಾರ್ರಿ. ಅದಕ್ಕೆ ತಜ್ಜನ್ಯತ್ವೇ ಸತಿ ಜನ್ಯ ಜನಕೋ ತಜ್ಜನ್ಯತೆ ಸತಿ ಅಪ್ಪರ. ತಜ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ಜನ್ಯ ಜನ್ಯ ಜನಕೋ ವ್ಯಾಪಾರ. ತಾನು ಇನ್ನೊಂದರಿಂದ ಹುಟ್ಟಿ ಏನು ಆ ಸಂಯೋಗ ಕಪಾಲಗಳಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುವುದು. ಏನು ಘಟ ಹುಟ್ಟು ನೋಡ್ರಿ ಮುಂದೆ. ತಾನು ಇನ್ನೊಂದರಿಂದ ಹುಟ್ಟಿ ಮತ್ತೊಂದನ್ನು ಹುಟ್ಟಿಸುವುದು. ಕಪಾಲಗಳಿಂದ ಸಂಯೋಗ ಹುಟ್ಟಿತು, ಸಂಯೋಗ ಹುಟ್ಟುತ್ತಲೇ ಘಟ ಹುಟ್ಟಿತು. ತರ್ಜನ್ಯತ್ವೇ ಸತಿ ಜನ್ಯ ಜನಕೋ ವ್ಯಾಪಾರ. ಯಾವುದು ಕಾರ್ಯವನ್ನು ಇನ್ನೊಂದರ ಮೂಲಕ ಹುಟ್ಟಿಸುತ್ತದೆಯೋ ಅದು ವ್ಯಾಪಾರವುಳ್ಳ ಕಾರಣವೆಂದು ಹೇಳಲ್ಪಡುತ್ತದೆ. ಅದುವೇ ಕರುಣವಾಗಿರುತ್ತದೆ. ಹೇಗೆಂದರೆ, ಯಾವ ಕಪಾಲಗಳಿರುತ್ತವೆಯೋ ಅವು ಸಂಯೋಗ ದ್ವಾರ ಘಟವನ್ನು ಹುಟ್ಟಿಸುತ್ತವೆ. ಸಂಯೋಗ ದ್ವಾರ ಸಂಯೋಗ ಆಗುತ್ತಲೇ ಘಟ ಹುಟ್ಟು ಬಿಡ್ತದೆ ನೋಡ್ರಿ. ಎದರಿಂದ ಹುಟ್ಟ್ಯದ ಸಂಯೋಗ? ಕಪಾಲ ದ್ವಯಗಳಿಂದ ಹುಟ್ಟ್ಯದ. ಸಂಯೋಗದಿಂದ ಘಟ. ಮುಂದೆ ಸಂಯೋಗ ಆಗುತ್ತಲೇ ಸಂಯೋಗ ದ್ವಾರ ಘಟ ಹುಟ್ಟುತ್ತದೆ. ಹೇಗೆಂದರೆ, ಯಾವ ಕಪಾಲಗಳಿರುತ್ತವೆಯೋ ಅವು ಸಂಯೋಗ ದ್ವಾರ ಘಟವನ್ನು ಹುಟ್ಟಿಸುತ್ತವೆ. ಆದ್ದರಿಂದ ಕಪಾಲಗಳು ಘಟಕ್ಕೆ ವ್ಯಾಪಾರವುಳ್ಳ ಕಾರಣಗಳಾಗಿರುತ್ತವೆ. ಅವೇ ಘಟಕ ಕರ್ಣವೂ ಕೂಡ ಆಗಿರುತ್ತವೆ. ಇನ್ನು ಮೂರನೇದ್ದು, ಯಾವುದು ಕಾರ್ಯವನ್ನು ಇನ್ನೊಂದರ ಮೂಲಕ ಏನಂತಾರೆ? ಯಾವುದು ಕಾರ್ಯವನ್ನು ಇನ್ನೊಂದರ ಮೂಲಕ ಹುಟ್ಟಿಸುವುದಿಲ್ಲವೋ ಆದರೆ ತಾನೇ ಸಾಕ್ಷಾತ್ತಾಗಿ ಹುಟ್ಟಿಸುವುದು, ಅದು ಕೇವಲ ಕಾರಣವೆನಿಸುತ್ತದೆ, ಕಾರಣವಲ್ಲ. ಹೇಗೆಂದರೆ, ಎರಡು ಕಪಾಲಗಳ ಸಂಯೋಗವು ಘಟವನ್ನು ಸಾಕ್ಷಾತ್ತಾಗಿ ಹುಟ್ಟಿಸುತ್ತವೆ. ಆದ್ದರಿಂದ ಅದು ಘಟಕ್ಕೆ ಕೇವಲ ಕಾರಣವಿರುತ್ತದೆ, ಕಾರಣವಲ್ಲ. ಇವೆರಡು ಘಟ ಏನು ಕೊಡಕ್ ಕಾರಣ ಆಗಿದೆ. ಇದು ಸಾಧಾರಣ ಕಾರಣ. ಹಾ ರೀ. ಇಲ್ಲಿ ಯದ್ಯಪಿ ಬರ್ತಾನ್ರಿ, ಏನಂತಾನ್ರಿ? ಮ್ಯೂಟ್ ಮಾಡ್ರಿ. ಏನಂತಾರ್ರಿ? ಯದ್ಯಪಿ ಉಕ್ತ ಕರಣದ ಲಕ್ಷಣವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಈ ಮೂರು ಪ್ರಮಾಣಗಳಲ್ಲಿ ಘಟಿಸುತ್ತದೆ. ಎಲ್ಲೆಲ್ಲಿ ಘಟಿಸ್ತದಂತಂದ್ರೆ ಯದ್ಯಪಿಗಾರ ಸಂಶಯ ತಂದವೇನು? ಉಕ್ತ ಕರಣದ ಲಕ್ಷಣವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಈ ಮೂರು ಪ್ರಮಾಣಗಳಲ್ಲಿ ಘಟಿಸುತ್ತದೆ. ಇನ್ನು ಮೂರ ಘಟಿಸಂಗಿಲ್ಲಲ್ಲ, ಅವಕ್ಕೆ ಹ್ಯಾಂಗ ನೀವು ಅಂತೀರಿ? ಪ್ರಮಾಣ ಅಂತ ಹೆಂಗ ಅಂತೀರಿ ಅಂತನ್ರಿ ಅವ್. ಹ್ಞೂನ್ರಿ ಪುರ. ಯಾವುದು ಅರ್ಥಪರ್ತಿ, ಅಭಾವ ಪ್ರಮಾಣ ಇವ್ಯಾವು ಘಟಿಸುದಲ್ರಿ ಇದ್ರಾಗ. ಅದ್ರಾಗ ಕುಂಡ್ರಂಗಿಲ್ಲಲ್ಲ ಅಂತನ್ರಿ ಅವ. ಹ್ಞೂನ್ರಿ ಹ್ಞೂನ್ರಿ. ಉಕ್ತ ಕರಣದ ಲಕ್ಷಣವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಈ ಮೂರು ಪ್ರಮಾಣಗಳಲ್ಲಿ ಘಟಿಸುತ್ತದೆ. ಉಳಿದ ಇನ್ನು ಮೂರರಲ್ಲಿ ಘಟಿಸಂಗಿಲ್ಲಲ್ಲ. ಅವನದು ಅನುಶಿಕೆ ಹಂಗದ ರೀ. ಅದಕ್ಕೆ ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರ್ರಿ? ಉಪಮಾನ, ಅರ್ಥಪತ್ತಿ ಮತ್ತು ಅನುಪಲಬ್ಧಿ ಈ ಮೂರು ಪ್ರಮಾಣಗಳು ಉಪಮಿತಿಯೇ ಮೊದಲಾದ ಪ್ರಮಾಣಗಳಿಗೆ
ಹೆಂಗವಪ್ಪ ಅಂದ್ರೆ ನಿರ್ವ್ಯಾಪಾರ ಕಾರಣಗಳಾಗಿರುತ್ತವೆ. ಹ್ಞೂನ್ರಿಪ್ಪರ ಅಲ್ಲಿ ಏನು ವ್ಯಾಪಾರ ಇಲ್ರಿಪ್ಪರ, ಇಲ್ಲಿ ವ್ಯಾಪಾರ ಅದು ಕಪಾಲ ಜೋಡಣೆ ಮಾಡಲಿ, ಅಲ್ಲಿ ಹಂಗ ವ್ಯಾಪಾರ ಇಲ್ಲ. ಅಲ್ಲಿ ನಿರ್ವ್ಯಾಪಾರದ ಹ್ಞೂನ್ರಿಪ್ಪ. ನಿರ್ವ್ಯಾಪಾರದ ಅಂದ್ರೆ ಸಹಿತ ಅಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಅವು ಗಣನ ಅದಾವ. ಯಾಕಂದ್ರ ಇಲ್ಲಿ ಉದಾಹರಣೆ ಏನಪ್ಪಾ ಅಂತ ಕೇಳಿದ್ರೆ, ಕೆಲವು ಪುರುಷರಿಗೆ ಗಡ್ಡ ಮೀಸಿ ಇರ್ತಾವ, ಕೆಲವು ಪುರುಷರಿಗೆ ಗಡ್ಡ ಮೀಸಿ ಇರಂಗಿಲ್ಲ. ಇಲ್ಲಂದ್ರ ಅವ್ರು ಪುರುಷರ ಅಲ್ಲೇನ್ರಿ? ಹೌನ್ರಿಪ್ಪ, ಹೌದ್ರಿ. ಅವರು ಗಡ್ಡ ಮೀಸಿ ಇಲ್ಲ ಅಂದ್ರೆ ಪುರುಷರು ಇರ್ತಾರ. ಎಲ್ಲರೂ ಹಂಗೆ ಇರ್ಬೇಕತ್ ನೇಮ್ ಇಲ್ಲಲ್ರಿಪ್ಪರ. ಹಂಗೆ ನೇಮಿಲ್ಲ. ಉಕ್ತ ಕರಣದ ಲಕ್ಷಣವು ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಈ 3 ಪ್ರಮಾಣಗಳಲ್ಲಿ ಘಟಿಸುತ್ತವೆ. ಉಳಿದಲ್ಲಿ ಘಟಿಸಂಗಿಲ್ಲಲ್ಲ ಅಂತಂದ್ರೆ ಅವ್ರು ತಥಾಪಿ ಏನ್ ಹೇಳ್ತಾರ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಈ 3 ಪ್ರಮಾಣಗಳು ಉಪಮಿತಿಯೇ ಮೊದಲಾದ ಪ್ರಮಾಗಳಿಗೆ ಏನಾಗ್ತಾವಪ್ಪ ಅಂತ ಕೇಳಿದ್ರೆ ನಿರ್ವ್ಯಾಪಾರ ಕಾರಣಗಳಾಗಿರುತ್ತವೆ. ಅವುಗಳಲ್ಲಿ ಉಕ್ತ ಕರಣದ ಲಕ್ಷಣವು ಅವ್ಯಾಪ್ತಿಯಾಗುತ್ತದೆ. ಆದ್ದರಿಂದ ವ್ಯಾಪಾರದಿಂದ ಭಿನ್ನವುಳ್ಳ ಅಸಾಧಾರಣ ಕಾರಣವು ಕರಣವೆಂದು ಹೇಳಲ್ಪಡುತ್ತದೆ. ಈ ಕರಣದ ಲಕ್ಷಣವು ನಿರ್ದೋಷವಿರುತ್ತದೆ. ಯಾಕೆಂದರೆ ವ್ಯಾಪಾರದಿಂದ ಭಿನ್ನತ್ವವಾಗಿರೋಣದರಿಂದ ನಿರ್ದೋಷವಾಗಿರುತ್ತದೆ. ಅಲ್ಲಿ ವ್ಯಾಪಾರ ಇಲ್ಲಲ್ರಪ್ಪರ. ಹೋಲಿಕೆ ಕೊಟ್ಟು ಹೇಳುವ ಅಷ್ಟೇ ಅದ್ರಪ್ಪರ ಅಲ್ಲಿ. ಈಗ ನೋಡ್ರಪ್ಪರ, ನಾನ್ ಅನ್ಬೋಕ್ ಮಂದಿ ಈ ಕಾಡ್ ಆಕಳ ಹೇಳ್ಬೇಕಾದ್ರ ಊರ್ ಆಕಳದಂತೆ ಕಾಡ್ ಆಕಳ ಇಲ್ಲಿ ತೋರಿಸಿ ಅಲ್ಲಿ ಹೇಳುವುದ್ರಿ ಅಷ್ಟೇ ರಪ್ಪರ. ಅಷ್ಟೇ ಅದ್ರಿ. ಅದು ಮತ್ತೆ ಇದ್ರಂಗ ಅದು ಇಲ್ಲೇ ಇಲ್ಲ. ಹೌನ್ರಪ್ಪ, ಹೌನ್ರಿ. ತಿಳಿಸುಗೋಸ್ಕರವಾಗಿ ದೃಷ್ಟಾಂತ ಏಕದೇಶಿ ಇರ್ತದ್ರಿ ಇದು ಯಾವಾಗಲೂ. ಹೌನ್ರಪ್ಪ. ಅದು ಕರಣವೆಂದು ಹೇಳಲ್ಪಡುತ್ತದೆ. ಎರಡನೇ ಕಡೆ ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗಿರುವುದು ಅದು ಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ. ಅದು ಇಲ್ಲಿ ತನ ಅಸಾಧಾರಣ ಕಾರಣ ಹೇಳದ್ರಿ. ಈಗ ಏನ್ ಹೇಳ್ತಾರ, ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗಿರುವುದು ಅದು ಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ. ಒಂದೇ ಕಡೆ ಹೇಗೆಂದರೆ ಧರ್ಮಾಧರ್ಮಗಳು ಸರ್ವ ಕಾರ್ಯಗಳಿಗೆ ಕಾರಣಗಳಾಗಿರುತ್ತವೆ. ಯಾವ್ರಿ? ಧರ್ಮಾಧರ್ಮಗಳು ಪುಣ್ಯ ಪಾಪಗಳ್ರಿ. ಸರ್ವ ಕಾರ್ಯಗಳಿಗೆ ಕಾರಣಗಳಾಗಿರುತ್ತವೆ. ಆದ್ದರಿಂದ ಸಾಧಾರಣ ಕಾರಣಗಳಾಗಿರುತ್ತವೆ. ಇನ್ನ ಎರಡನೇ ಕಡ ಯಾವುದು ಸರ್ವ ಕಾರ್ಯಗಳಿಗೆ ಕಾರಣವಾಗದೆ ಯಾವುದು ಒಂದು ಕಾರ್ಯಕ್ಕೆ ಕಾರಣವಾಗಿರುತ್ತದೆಯೋ ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಅಸಾಧಾರಣ ಕಾರಣವೆಂದು ಹೇಳುತ್ತಾರೆ. ಹೇಗೆಂದರೆ ಯಾವ ದಂಡವಿರುತ್ತದೆಯೋ ಅದು ಸರ್ವ ಕಾರ್ಯಗಳಿಗೆ ಕಾರಣವಾಗಿರುವುದಿಲ್ಲ. ಆದರೆ ಘಟವೇ ಮೊದಲಾದ ಯಾವ ಕಾರ್ಯಗಳು ವಿಶೇಷವಾಗಿರುತ್ತವೆಯೋ ಅವುಗಳಿಗೆ ಕಾರಣವಾಗಿರುತ್ತದೆ. ಆ ದಂಡಕ್ಕೆ ಗೊಡಮಾಳ ಕಟ್ಟೆ ಕಾರಣದರದು. ಆದ್ದರಿಂದ ದಂಡವು ಅಸಾಧಾರಣ ಕಾರಣವೆಂದು ಹೇಳಲ್ಪಡುತ್ತದೆ ಮತ್ತು ಘಟದ ಕರಣವೆಂದು ಹೇಳಲ್ಪಡುತ್ತದೆ. ಅದು ಘಟ ಮಾಡ್ಲಕ್ ಸಾಧನ ಆಗಿದ್ರಪ್ಪ. ಕರ್ಣ ಅಂತೂ ಹೇಳಿದ್ರಿ. ಅದು ಇನ್ನು ಒಂದೇ ಕಡೆ ಅದರಂತೆ ಪ್ರತ್ಯಕ್ಷ ಪ್ರಮಾಣಕ್ಕೆ ನೋಡ್ರಿ, ಅದರಂತೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಈಶ್ವರ ಹಾಗೂ ಅವನ ಇಚ್ಛೆಯೇ ಮೊದಲಾದವುಗಳು. ನೋಡ್ರಿ, ಮೊದಲಾದವುಗಳಂತ ಕೊಟ್ರು ನೋಡ್ರಿ. ಮೊದಲಾದವುಗಳು ಸಾಧಾರಣ ಕಾರಣಗಳಾಗಿರುತ್ತವೆ. ಮೊದಲಾದವುಗಳಂದ್ರ 9 ಕಾರಣಗಳನ್ನ ಹೇಳ್ಯಾರ್ರಿ. ಇಚ್ಛಾ, ಜ್ಞಾನ, ಪ್ರಯತ್ನ ರೀಪರ. ಹೌನ್ರಿ. ಈಶ್ವರ, ಜ್ಞಾನ ಮತ್ತು ಇದು
ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ಪ್ರಾಕ್ ಅಭಾವ ಪ್ರತಿಬಂಧಕ ಅಭಾವ ಹ್ಞೂನ್ರಿಪ್ಪ. ಅದೃಷ್ಟ ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ಪ್ರಾಕ್ ಅಭಾವ ಪ್ರತಿಬಂಧಕ ಅಭಾವ ಒಟ್ಟು 9 ಹೇಳ್ಯಾರ ನೋಡ್ರಿ. ಹೌದ್ರಿಪ್ಪ. ಈ ಕಾಲ ದಿಕ್ಕು ಒಂದೆರಡು ಅದಾವ ನೋಡ್ರಪ್ಪ ಇಲ್ಲಿ ಅವು ಅದಾವ್ರಿ, ಅದ್ರಾಗೆ ಅದಾವ. ಕಾಲ್ ಬೇಕು, ದಿಕ್ಕು ಬೇಕು. ಯಾವಾಗ ಮಾಡ್ಬೇಕನ್ನ ಕಾಲ್ ಬೇಕಲ್ರಿ. ಈಗ ಸಾಧಾರಣ ಒಂದು ಮದಿನೇ ಅಂತ ಹೇಳ್ರಿ, ಆ ಮದಿ ಆಗ್ಬೇಕಾದ್ರೆ ಅದಕ್ಕ ದೇಶ ಬೇಕು, ಆ ಈಶ್ವರನ ಇಚ್ಛಾ ಬೇಕು, ಜ್ಞಾನ ಬೇಕು. ಇಂತಲ್ಲಿ ಆಗ್ಬೇಕು, ಇಂತಿಂತವ್ರು ಕೂಡಿ ಹಿಂಗ್ ಮಾಡ್ಬೇಕಂತ ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ಪ್ರಯತ್ನ ಮಾಡ್ಬೇಕಲ್ರಿ. ತೇನ ವಿನ ತೃಣಮಪಿ ನ ಚಲತೆ. ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ಮತ್ತು ದಿಕ್ಕ ಎಕಡೆ ಆಗ್ಬೇಕು, ದಿಕ್ಕ ದೇಶ. ಮತ್ತು ಅದೃಷ್ಟ ಬೇಕಲ್ರಿ ಅವ್ರದು, ಲಗ್ನ ಆಗವ್ರದು. ಮತ್ತ ಪ್ರಾಕ್ ಅಭಾವ ಮೊದಲಾಗಿತ್ತಂದ್ರ ಲಗ್ನ ಆಗ್ತದ್ರಿ. ಪ್ರತಿಬಂಧಕ ಅಭಾವ, ಪ್ರತಿಬಂಧಕ ಬಂದು ಅಂದ್ರ ಆಗಲ್ರಪ್ಪ. ಅದು ಪ್ರತಿಬಂಧಕ ಅಭಾವ. ಎಷ್ಟ ಅದು ರೀ? 8 ಅದೂರಪ್ಪ. ಈಶ್ವರ ಜ್ಞಾನ ಇಚ್ಛಾ ಪ್ರಯತ್ನ ದಿಕ್ಕ ದೇಶ ಮತ್ತು ಕಾಲರಪ್ಪರ ಕಾಲ. ಇಂತಲ್ಲಿ ಇಂತ ಸಮಯಕ್ಕ ಎಷ್ಟು ಟೈಮ್ಗೆ ಆಗ್ಬೇಕು. ಈಗ ನೋಡ್ರಿ, ಈ 4ಕ್ಕ ಶಾಸ್ತ್ರ ನಡಿಬೇಕಂದ ಒಂದು ಸಮಯ ಇಟ್ಕೊಂಡೇವಿಲ್ರಿ. ಹಂಗೆಲ್ಲ ಎಲ್ಲ ಅವಂದೇದಿದು. ಇಂತಿಂತವ್ರ ಕೂಡ್ಲೆ ಇಂತಿಂತವ್ರೆಲ್ಲ ಲೈನ್ ಬರ್ಲಿ, ಇಂತ ಸದ್ ವಿಚಾರಗಳು ನಡೀಲಿ ಅಂತ ಅದಕ್ಕೆಲ್ಲ ಅವ ಅನುಗ್ರಹ ಮಾಡ್ಯಾನವ. ಎಲ್ಲಿ ಟಿಪ್ಪಣ್ಯಾಗ ಓದ್ಲಿಕತ್ತಿದ್ದೇವೇನ್ರಿ? ಅದರಂತೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಈಶ್ವರ ಅಂತ ಹೇಳಿ ನೋಡ್ರಿ. ಅವನ್ನೇ ಆ ಕಡೆ ಇಲ್ಲಿ ಆದಿ ಶಬ್ದದಿಂದ ಈಶ್ವರನ ಜ್ಞಾನ, ಈಶ್ವರನ ಪ್ರಯತ್ನ ಇಲ್ಲಿ ಹೇಳ್ಯಾರ ನೋಡ್ರಿ. ಈಶ್ವರ ಆದಿ ಅಂದ್ರೆ ಶಬ್ದದಿಂದ ಈಶ್ವರನ ಜ್ಞಾನ, ಈಶ್ವರನ ಪ್ರಯತ್ನ, ಕಾಲ, ದಿಕ್ಕು. ಎಷ್ಟೋ ಎಣಸ್ರಿಮ್ಮವ್ರು? ಅವ 9 ಅದಾವ್ರಪ್ಪ. ಅವನ ಹೇಳಿನ್ರಿ ನಾ. ಅವೇ ಹೇಳಿ ನೋಡಿ ಹೇಳಿದೇನ್ರಿ? ಬರೋಬರಿ. ನೀವ್ ಅನ್ನೋದ್ ನೋಡೇ ಇಲ್ಲಿ ನೋಡಿನ್ರಿ, ಐತಿ ಕೆಳಗತ್ ಹೇಳಿ. ಅವಕ್ ನೋಡೇ ಇಲ್ರಿ ಅಮ್ಮವ್ರನ್ನ. ಹೌದ್ರಪ್ಪ, ಐತಿ. ಈಶ್ವರನ ಜ್ಞಾನ, ಈಶ್ವರನ ಪ್ರಯತ್ನ, ಕಾಲ, ದಿಕ್ಕು, ಅದೃಷ್ಟ, ಪ್ರಾಗಭಾವ ಮತ್ತು ಪ್ರತಿಬಂಧಕ ಭಾವ, ಈ 7ರ ಗ್ರಹಣವಿರುತ್ತದೆ. ಆ 9 ಎಲ್ಲವೂ ಸರ್ವ ಇಲ್ಲಿ 7ರದೇ ಮಾಡ್ಯಾರ ನೋಡ್ರಿ ಗ್ರಹಣ. ಮತ್ ಮುಂದ್ ಹೇಳ್ಯಾರ ನೋಡ್ರಪ್ಪ, 9 ಎಲ್ಲವೂ ಸರ್ವ ಕಾರ್ಯಗಳಿಗೆ ಸಾಧಾರಣ ಕಾರಣ. ಆ 9 ಎಲ್ಲವೂ ಸರ್ವ ಕಾರ್ಯಗಳಿಗೆ ಸಾಧಾರಣ ಕಾರಣಗಳಾಗಿರುತ್ತವೆ. 9 ಎಲ್ಲಿ ಹೇಳಿದ್ರಿ? ಇವು 7 ಕೊಟ್ಟಾರಪ್ಪ ರೀ. ಏನ್ ಹೇಳ್ಯಾರತ್ತಂದ್ರ ಈಶ್ವರ ಮತ್ ಈಶ್ವರನ ಇಚ್ಛಾ ಅವ್ 2 ತಗೋಬೇಕ್ರಪ್ಪ. ರೈಟ್, ಬರೋಬರ್ ಐತ್ ನೋಡ್ರಿ. ಟಿಪ್ಪಣ ಮುಗಿತ ಉಳಿತ್ರಿ? ಮುಗಿತ್ರಿ. ಅದರಂತೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಈಶ್ವರ ಹಾಗೂ ಅವನ ಇಚ್ಛೆಯು ಮೊದಲಾದವುಗಳು ಸಾಧಾರಣ ಕಾರಣಗಳಾಗಿರುತ್ತವೆ. ಯಾಕಂದರೆ ಈಶ್ವರನೇ ಮೊದಲಾದವುಗಳ ಸರ್ವ ಕಾರ್ಯಕ್ಕೆ ಕಾರಣವಾಗಿರುತ್ತವೆ. ಅವುಗಳ ಹೊರತಾಗಿ ಯಾವ ಕಾರ್ಯಗಳು ಆಗುವುದಿಲ್ಲ. ಅವ ಈಶ್ವರ ಇಲ್ಲದೆ ಯಾವ ಕಾರ್ಯ ಆಗುವುದಿಲ್ಲ. ಆದ್ದರಿಂದ ಈಶ್ವರನೇ ಮೊದಲಾದವುಗಳು ಸಾಧಾರಣ ಕಾರಣಗಳಾಗಿರುತ್ತವೆ. ಮತ್ತು ಇನ್ನು 2ನೇ ಆಕಡಾದಾಗ ಏನ್ ಹೇಳ್ತಾರೆ? ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಕ್ಕೆ ಅಸಾಧಾರಣ ಕಾರಣಗಳಾಗಿರುತ್ತವೆ.
ಅವು ಅಸಾಧಾರಣ ಕಾರಣ ರೀ. ನೇತ್ರ ರೂಪ ಒಂದನ್ನೇ ನೋಡುದು, ಹೌದ್ರಪ್ಪ ಹ್ಞೂನ್ರಿ. ಮತ್ತೆ ಅದಕ್ಕೂ ಇದಕ್ಕ ಅದು ಕಾರಣ ಅಲ್ಲ ಅದು. ಹೌದು ಮತ್ತು ಶ್ರೋತ್ರ ಶಬ್ದವಷ್ಟನ್ನೇ ಕೇಳುದ್ರಿ ಅದು. ಹೌದ್ರಪ್ಪ. ಹಾ ಐದು ಜ್ಞಾನೇಂದ್ರಿಯಗಳು ಒಂದನ್ನು ಅವಕ್ರ ಜ್ಞಾನ ಒಂದೊಂದೇ ಅದಾವ ನೋಡ್ರಪ್ಪ ಅವಕ್. ಹಾ ಅಸಾಧಾರಣ ಕಾರಣದಾಗ ಕುಂಡಿರ್ತಾವ್ರಿ ಅವು. ಹ್ಞೂನ್ರಪ್ಪ ಹ್ಞೂನ್ರಿ. ಆದ್ದರಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆಯೋ ಅವು ಪ್ರತ್ಯಕ್ಷ ಪ್ರಮಾಣಕ್ಕೆ ಕರಣಗಳಾಗಿರುತ್ತವೆ. ಈ ರೀತಿಯಿಂದ ನೇತ್ರವೇ ಮೊದಲಾದ ಯಾವ ಇಂದ್ರಿಯಗಳಿರುತ್ತವೆ ಅವು ಪ್ರತ್ಯಕ್ಷ ಪ್ರಮಾಣಗಳೆಂದು ಹೇಳಲ್ಪಡುತ್ತದೆ. ನೇತ್ರಾದಿ ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣದಲ್ಲಿ ಕೊಂಡಿರ್ತಾವ್ರಿ. ಹ್ಞೂನ್ರಿ. ಆದ್ರೂ ಅಸಾಧಾರಣ ಕಾರಣ ಉಳ್ಳದ್ದವು. ಇನ್ನು 200 ಅಂಕದೊಳಗೆ ಏನ್ ಹೇಳ್ತಾರ ನೋಡ್ರಿ, ಪ್ರಮಾತ, ಪ್ರಮಾಣ, ಪ್ರಮಿತಿ ಹಾಗೂ ಪ್ರಮೇಯ ಚೇತನಗಳು. ಎಷ್ಟು ಹೇಳಿದ್ರಿ? ಪ್ರಮಾತ, ಪ್ರಮಾಣ, ಪ್ರಮಿತಿ ಹಾಗೂ ಪ್ರಮೇಯ ಚೇತನಗಳು. ಯದ್ಯಪಿ ಬರ್ತಾನ್ರಿ ಏನಂತನವ, ಇಂದ್ರಿಯಗಳು ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾಜ್ಞಾನಕ್ಕೆ ಕಾರಣತ್ವವೆಂದು ಹೇಳುವುದು ಸಂಭವಿಸುವುದಿಲ್ಲವಲ್ಲ. ಏನಂತಾನ್ರಿ ಯದ್ಯಪಿಗಾರ ಸಂಶಯ, ಇಂದ್ರಿಯಗಳು ವೇದಾಂತ ಸಿದ್ಧಾಂತದಲ್ಲಿ ಪ್ರಮಾಜ್ಞಾನಕ್ಕೆ ಕಾರಣತ್ವವೆಂದು ಹೇಳುವುದು ಸಂಭವಿಸುವುದಿಲ್ಲವಲ್ಲ. ಯಾಕಂದರೆ ಚೇತನದ 4 ಭೇದಗಳಿರುತ್ತವೆ. ಆ ಒಂದನೆಯದು ಏನಂತಾರೆ? ಒಂದನೆಯದು ಪ್ರಮಾತ ಚೇತನ, ಎರಡನೆಯದು ಪ್ರಮಾಣ ಚೇತನ ಮತ್ತು ಮೂರನೆಯದು ಪ್ರಮಿತಿ ಚೇತನವಿರುತ್ತದೆ. ಅದನ್ನೇ ಪ್ರಮಾಚೇತನವೆಂತಲೂ ಕೂಡ ಹೇಳುತ್ತಾರೆ. ಮತ್ತು 4ನೆಯದು ಪ್ರಮೇಯ ಚೇತನವಿರುತ್ತದೆ. ಅದನ್ನೇ ವಿಷಯ ಚೇತನವೆಂತಲೂ ಕೂಡ ಹೇಳುತ್ತಾರೆ. ಈ ರೀತಿಯಿಂದ ಪ್ರಮಾ ಎಂದರೆ ಚೇತನವಿರುತ್ತದೆ ಮತ್ತು ಅದು ನಿತ್ಯವಾಗಿರುತ್ತದೆ, ಇಂದ್ರಿಯಜನ್ಯವಿರುವುದಿಲ್ಲ. ಆದ್ದರಿಂದ ಇಂದ್ರಿಯಗಳು ಅದಕ್ಕೆ ಕಾರಣವಲ್ಲ ಅಂತ ಶಂಕ ಮಾಡ್ಯಾನ್ರಿ. ಸ್ವತಃ ಸಿದ್ಧಾದ ಇದು ಇಂದ್ರಿಯಗಳಿಂದ ಜ್ಞಾನ ಆಗೋದಲ್ಲ ಅಂತಂದ್ರ. ಅದಕ್ಕೆ ತಥಾಪಿಕಾರ ಏನ್ ಹೇಳ್ತಾರ ಅನ್ನೋದು ಮತ್ತೆ ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ್ ಮಹಾರಾಜ್ ಕಿ ಜಯ.